ರೈತರ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಲಂಚಗುಳಿತನ, ಅಧಿಕಾರಿಗಳ ಅಸಡ್ಡೆ ಸೇರಿದಂತೆ ಸಾರ್ವಜನಿಕರಿಂದ ಅನೇಕ ದೂರುಗಳು ಕೇಳಿಬಂದ ಹಿನ್ನೆಲೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಆಡಳಿತ ಸೌಧಕ್ಕೆ ಭೇಟಿ ನೀಡಿ ತಹಸೀಲ್ದಾರ್ ಶ್ರೀನಿವಾಸ್ ಅವರೊಟ್ಟಿಗೆ ಸುದೀರ್ಘ ಚರ್ಚೆ ನಡೆಸಿದರು. ತಾಲೂಕಿನ ಎಲ್ಲಾ ಗ್ರಾಮಗಳಿಂದ ಬರುವ ಜನರು, ಆಸ್ತಿ ನೋಂದಣಿ, ವಿವಾಹ ನೋಂದಣಿಗೆ ಬರುವ ಸಾರ್ವಜನಿಕರು ಖಾಸಗಿ ಕಟ್ಟಡದಲ್ಲಿರುವ ಕಚೇರಿಗೆ ತೆರಳುತ್ತಿದ್ದಾರೆ. ಸಾಕಷ್ಟು ವರ್ಷದಿಂದ ಸಾರ್ವಜನಿಕರ ತೆರಿಗೆ ಹಣದಿಂದ ಸರ್ಕಾರ ಬಾಡಿಗೆ ನೀಡುತ್ತಿದೆ. ಅಲ್ಲದೆ ಲಂಚಗುಳಿತನ ಸೇರಿದಂತೆ ಭ್ರಷ್ಟಾಚಾರಕ್ಕೆ ಕಾರಣವಾಗುತ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕಿದೆ. ಇದಕ್ಕೆ ಸರ್ಕಾರ ಕೋಟ್ಯಾಂತರ ರು ವ್ಯಯಿಸಿ ಕಟ್ಟಿರುವ ಆಡಳಿತ ಸೌಧದಲ್ಲಿಯೇ ಸ್ಥಳಾವಕಾಶ ನೀಡುವಂತೆ ಕೋರಿದರು. ಸರ್ಕಾರಿ ಮಳಿಗೆಗಳು ಖಾಲಿ ಇದ್ದರೂ ಖಾಸಗಿ ಕಟ್ಟಡಗಳಲ್ಲಿ ಹಲವಾರು ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ತಾಲೂಕು ಭೂ ವಿಸ್ತೀರ್ಣದಲ್ಲಿ ದೊಡ್ಡದಿರುವುದರಿಂದ ದೂರುಗಳ ರೈತರು ತಮ್ಮ ಕೆಲಸಕ್ಕೆ ಬಂದರೆ ಅನಗತ್ಯ ವಿಳಂಬವಾಗುತ್ತಿದೆ. ಕೆಲ ಅಧಿಕಾರಿಗಳು ಅಸಡ್ಡೆಯಾಗಿ ಉತ್ತರಿಸುತ್ತಿದ್ದಾರೆ. ಇವೆಲ್ಲದಕ್ಕೂ ತಹಸೀಲ್ದಾರ್ ಕಡಿವಾಣ ಹಾಕಬೇಕಿದೆ. ಸರಗೂರು ಹಾಗೂ ಹೆಚ್ಡಿಕೋಟೆ ತಾಲೂಕಿನಲ್ಲಿ ಸಾಗುವಳಿ ವಿತರಣೆಯಲ್ಲಿ ಅನಗತ್ಯವಾಗಿ ವಿಳಂಬವಾಗುತ್ತಿದೆ. ರೈತರ ಜಮೀನುಗಳನ್ನು ದುರಸ್ತು, ಪೋಡು ಮಾಡುವ ವೇಳೆ ಕಂದಾಯ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ. ಇದಕ್ಕೆ ಏನು ಕ್ರಮ ಎಂದು ರೈತ ಭೂಮಿಪುತ್ರ ಚಂದನ್ಗೌಡ ಪ್ರಶ್ನಿಸಿದರು. ನಂತರ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ಹಲವಾರು ಅರ್ಜಿಗಳನ್ನು ಶಾಸಕರ ಸಮ್ಮುಖದಲ್ಲಿ ವಿತರಿಸಲಾಗಿದೆ. ಫಾರಂ ನಂಬರ್ 50ರಲ್ಲಿ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳ ಸಮಸ್ಯೆ ಇತ್ಯರ್ಥಪಡಿಸಲಾಗಿದೆ. ಫಾರಂ ನಂಬರ್ 53, 57ರಲ್ಲಿನ ಅರ್ಜಿಗಳು ಬಾಕಿ ಉಳಿದಿವೆ. ಫಾರಂ ನಂಬರ್ 53ರಲ್ಲಿ ಸ್ವಲ್ಪ ವಿತರಿಸಲಾಗಿದೆ. ಫಾರಂ ನಂಬರ್ 57ರಲ್ಲಿ ಅರ್ಜಿಗಳಿಗೆ ಗೋಮಾಳ, ಅರಣ್ಯ ಭೂಮಿ ಹಾಗೂ ಒಂದೇ ಭೂಮಿಯನ್ನು ಮತ್ತೊಬ್ಬರಿಗೆ ನೀಡಿರುವುದರಿಂದಲೂ ಸಾಗುವಳಿ ವಿತರಣೆಯಲ್ಲಿ ಬಾಕಿ ಉಳಿದಿವೆ. ಇವುಗಳನ್ನು ಗ್ರಾಮ ಲೆಕ್ಕಿಗರು, ರಾಜಸ್ವ ನಿರೀಕ್ಷಕರು ಪರಿಶೀಲಿಸುತ್ತಿದ್ದಾರೆ. ಶೀಘ್ರದಲ್ಲಿಯೇ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ತಾಲೂಕು ಅಧ್ಯಕ್ಷ ಉಮೇಶ್ ಹೈರಿಗೆ, ಲೋಕೇಶ್, ಸಮಂತ್, ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು, ರೈತ ಮುಖಂಡರು ಉಪಸ್ಥಿತರಿದ್ದರು. ನನ್ನ ಭೂಮಿ ಅಂತ ಮನೆ ಪೌಡಿ ಅನ್ನೋದು ಉಚಿತವಾಗಿ ರೈತನ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆಯಲ್ಲಿ ಮಾನ್ಯ ಸರ್ಕಾರ ಇದನ್ನ ಬಹಳ ಸೂಕ್ಷ್ಮೆಯಾಗಿ ತಗೊಂಡಿದೆ ಅಂತ ಹೇಳುತ್ತೆ. ಸರ್, ನಮಗೊಂದು ಮಾತಿದೆ, ತಾಲೂಕಲ್ಲಿ ಒಂದು ಪೋಡಿ ಮಾಡಿಸ್ಲಿಕ್ಕೆ 1.5-2 ಲಕ್ಷ ಕೊಡಬೇಕು ಅಂತ ಹೇಳಿ ಒಂದಷ್ಟು ನನ್ನ ಅನ್ನದಾತರು ನನ್ನ ಹತ್ರ ಬಂದು ಹೇಳ್ಕೊಂಡು, ಇದ್ರ ಬಗ್ಗೆ ಏನ್ ಹೇಳ್ತೀವಿ ತಾವು? ಖಂಡಿತವಾಗ್ಲೂ ಸರ್, ನಾನು ಬಂದಾಗಿಂದ ನಾವು ಯಾವುದೇ ಒಂದು ಗೊತ್ತು, ಕಾನೂನಲ್ಲಿ ಕರಪ್ಷನ್ ಅಂತಕ್ಕಂಥದ್ದು ಅವಕಾಶ ಇಲ್ಲ ಅಂತ ಗೊತ್ತು. ಇಟ್ಸ್ ವೆರಿ ಕ್ಲಿಯರ್. ಯಾರ ಕೊಡೋವನೇ ಆಗ್ಲಿ ತಗೊಳ್ಳೋನೇ ಆಗ್ಲಿ ಎರಡಕ್ಕೂ ಸಹ ಕಾನೂನಲ್ಲಿ ಅವಕಾಶ ಇಲ್ಲ. ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಯಾರೇ ಬಡವರು ಬರಲಿ ಅವ್ರನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಅವ್ರ ಕೆಲಸ ಮಾಡ್ಕೊಡ್ತಕ್ಕಂಥದ್ದು. ಯಾರಿಂದನೂ ಸಹ ₹1 ತನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಇಟ್ ಇಸ್ ವೆರಿ ಕ್ಲಿಯರ್. ಆಮೇಲೆ ತಾವು ಹೇಳಿದಂಗೆ ಮೊದಲು ಏಕವ್ಯಕ್ತಿ ದುರಸ್ತಿ ಎಲ್ಲ ಮಾಡ್ತಾ ಇದ್ರು. ಅವಾಗ ಏನಾಗ್ತಿತ್ತು, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಈಗ ಮಾನ್ಯ ಸಚಿವರು ಸಾಹೇಬರು ಇದೊಂದು ಆ್ಯಪ್ ಮಾಡಿದ್ಮೇಲೆ, ಇದೊಂದು ಏನು ಪೋಡಿ ಮುಕ್ತ ಒಂದು ಆಂದೋಲನ ಮಾಡಿದ್ಮೇಲೆ ನಾವು BASL ಅನ್ನು ಸಹ ರೆಕಾರ್ಡ್ ರೂಮಿಗೆ ಕಳಿಸಿ ಯಾವ ಒಂದು ಸರ್ವೆ ನಂಬರ್ಸ್ ಡಾಕ್ಯುಮೆಂಟ್ಸ್ಗಳೆಲ್ಲ ಇವೆಲ್ಲನೂ ಸ್ಕ್ಯಾನ್ ಮಾಡಿಸಿ BA ಇಂದ RIಗೆ, RI ಇಂದ ಶಿರಸ್ತಾರಿಗೆ, ಶಿರಸ್ತಾರಿಂದ ತಹಸೀಲ್ದಾರಿಗೆ, ತಹಸೀಲ್ದಾರರಿಂದ ADLRಗೆ ನಾವು ಪುಷ್ ಮಾಡ್ತಾ ಇದೀವಿ ಸರ್. ನಮ್ದು 1 to 5 ಮಾಡತಕ್ಕ ಕೆಲಸ ತಹಸೀಲ್ದಾರ್ ತನಕ ಇರ್ತದೆ, 6 to 10 ಮಾಡುವಂತಹ ಕೆಲಸ ADLRಗೆ ಇರ್ತದೆ ಸರ್. ಹಾಗಾಗಿ ನಾವೆಲ್ಲನೂ ಪೂರ್ತಿಯಲ್ಲಿಗೆ ಮಾಡಿ ಕಳಿಸಿದೀವಿ. ಲಾಸ್ಟ್ ಮೀಟಿಂಗ್ ನಲ್ಲಿ ಒಂದು 282 ಅವರು ನಮಗೆ ವಾಪಸ್ ಹಾಕಿದ್ರು. ಯಾಕೆ ಅಂತ ವಾಪಸ್ ಹಾಕಿದ್ರು ಅಂತಂದ್ರೆ, ಕೆಲವುದು ಅರಣ್ಯ ಇಲಾಖೆಗೆ ಬರ್ತಾ ಇದೆ, ಪೋಡಿ ಮಾಡಕ್ಕೆ ಅರಣ್ಯ ಇಲಾಖೆಯವರು ನಮ್ಗೆ ಸಹಕರಿಸ್ತಿಲ್ಲ, ಮಾಡ್ಬೇಡಿ ಅಂತ ಹೇಳ್ತಾರೆ ಅಂತ ಒಂದು ನೋಟಿಫಿಕೇಶನ್ ಆಗಿದೆ ಅಂತ ಒಂದು. ಎರಡನೇದು, ಕೆಲವೊಂದು ಜನಗಳೇ ವಾಲಂಟ್ರಿ ಇಲ್ಲ ಅದಕ್ಕೆ ಅಂತಾನು ಸಹ ನಮಗೆ ಕೊಡ್ತಾ ಇದ್ದಾರೆ. ಕೆಲವೊಂದು ನಮ್ದು ಇದು ಕಬಿನಿ ಜಲಾಶಯಕ್ಕೆ ಮುಳುಗಡೆ ಆಗಿರುವಂತಹ ಜಮೀನು ಸಹ ಅದರಲ್ಲಿ ಇರ್ತವೆ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿದ್ದಾರೆ. ಈಗ 3-4 ನಿಮ್ಮ ಏನು HDಕೋಟೆ ತಾಲೂಕಲ್ಲಿ ಅಥವಾ ಒಂದ್ಸಿರಿನಾಡಲ್ಲಿ 296 ಗ್ರಾಮಗಳು ಬರುತ್ತೆ ಅನ್ನೋದು ದಾಖಲೆ ಸಮೇತ ಹೇಳ್ತೇವೆ. ಎಷ್ಟಿದೆ ಸರ್ ನಿಮ್ಮ ಅಂಡರ್ಟೇಕಿಂಗ್ ವಿಲೇಜಸ್? ಕೋಟೆ ತಾಲೂಕಲ್ಲಿ 192. ಈಗ ನಿಮ್ಮ ಆಡಳಿತಾವಧಿಯಲ್ಲಿ 192 ತಾಲೂಕಲ್ಲಿ ಈ ನನ್ನ ಭೂಮಿ ಎಂಬ ಒಂದು ಪೋಡಿ ಅಭಿಯಾನವನ್ನ ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ? ಸರ್, ಖಂಡಿತವಾಗ್ಲೂ ಸರ್, ಅದೇ ಇವಾಗ ಏನು ನಮಗೆ ಸರ್ಕಾರದಿಂದ ಆದೇಶ ಬಂದಿತ್ತು ಯಾವ್ಯಾವ ರೀತಿ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರನ್ನೂ ಸಹ ನಾವು RI BSL ಅನ್ನು ಸಭೆ ಕರೆದು ಯಾವ ರೀತಿ ಅದನ್ನ ಪ್ರೊಸೆಸ್ ಮಾಡಬೇಕು ಅಂತ ನಾವು ಮಾಡಿದ್ದೀವಿ. ಅಂದ್ರೆ ಈಗ ಒಂದು ಸರ್ವೆ ನಂಬರ್ನ ಪೋಡಿ ಮಾಡೋದಕ್ಕೆ, ದುರಸ್ತಿ ಮಾಡೋದಕ್ಕೆ ಯಾವ ರೀತಿ ಕ್ರಮ ವಹಿಸಬೇಕು ಅಂತ. ಎಕ್ಸಾಂಪಲ್ ಸರ್ವೆ ನಂಬರ್ 1. ಸರ್ವೆ ನಂಬರ್ 1 ಏನ್ ಮಾಡ್ಬೇಕು, ಆ BA ಬಂದ್ಬಿಟ್ಟು ಸರ್ವೆ ನಂಬರ್ 1ರಲ್ಲಿ ಎಷ್ಟು ಜನಕ್ಕೆ ಮಂಜೂರಾಗೈತೆ ಅದನ್ನ ರೆಕಾರ್ಡ್ ರೂಮ್ನಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಬೇಕು. ಏನೇನು ಕಲೆಕ್ಟ್ ಮಾಡ್ಕೋಬೇಕು, ಸಾಗುವಳಿ ಚೀಟಿ, OMO, ಸ್ಕೆಚ್
ಅಗತ್ಯವಾದ ದಾಖಲಾತಿಗಳನ್ನ ಸ್ಕ್ಯಾನ್ ಮಾಡಿಕೊಂಡು ಅವರು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಏನಾಗುತ್ತೆ, ಅದು ವೆರಿಫಿಕೇಶನ್ಸ್ಗೆ RI ಬರ್ತದೆ. ನೆಕ್ಸ್ಟ್ ಲೆವೆಲಲ್ಲಿ RI ಏನ್ ಮಾಡ್ತಾರೆ, ಇವರೆಲ್ಲ ಸರಿಯಾಗಿ ಸ್ಕ್ಯಾನ್ ಮಾಡಿದಾರಾ, ಅದೇ ಸರ್ವರ್ ನಂಬರಾ, ಮತ್ತೆ ಯಾವ್ದಾವ್ದು ಡಾಕ್ಯುಮೆಂಟ್ಸ್ಗಳನ್ನ ಹಾಕಿದ್ದಾರೆ ಅಂತ ಚೆಕ್ ಮಾಡಿಬಿಟ್ಟು ಎಲ್ಲ ಸರಿ ಇದ್ದಾಗ ನೆಕ್ಸ್ಟ್ ಮಾಡ್ತಾರೆ, ಎಲ್ಲ ಸರಿ ಇದೆ, ಇದನ್ನ ದುರಸ್ತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಶಿರಸ್ತಾರ್ ಲಾಗಿನ್ಗೆ ಹಾಕ್ತಾರೆ. ಶಿರಸ್ತಾರ್ ಏನ್ ಮಾಡ್ತಾರೆ, ಸೇಮ್ ಅದೇ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಬಿಟ್ಟು ಎಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟು, ಯಾವ್ದಾರ ಸರಿ ಇಲ್ಲ ಅಂತಾರೆ ವಾಪಸ್ ಹಾಕ್ತಾರೆ, ಸರಿ ಇದ್ರೆ ಸರಿ ಇದೆ ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ ಲಾಗಿನ್ಗೆ ಹಾಕ್ತಾರೆ. ನಾವೇನ್ ಮಾಡ್ತೀವಿ, ಪೂರ್ತಿ ಎಲ್ಲಾನು ಸಹ ಚೆಕ್ ಮಾಡ್ತೀವಿ. ಯಾರ್ಯಾರ್ದು 3 ಡಾಕ್ಯುಮೆಂಟ್, ಈಗ 2 ಡಾಕ್ಯುಮೆಂಟ್ ಮಾಡಿದ್ದಾರೆ, ಒಂದು ಸಾಗುವಳಿ ಚೀಟಿ, ಇನ್ನೊಂದು OIM, ಇಷ್ಟಿದ್ರೆ ಸಾಕು. ಇಷ್ಟಿದೆ ಏನಾಗುತ್ತೆ, ಆಟೋಮೆಟಿಕ್ ನಮ್ಗೆ ಒಂದು 5 ಬಕೆಟ್ಸ್ ಇದೆ, ಲಾಸ್ಟ್ 5 ಬಕೆಟ್ಸ್ ಅಂತ ಬರ್ತದೆ. ಒಂದು ರಚಿಸಿ, ಅಥವಾ ಇದು ಫೇಕ್ ಡಾಕ್ಯುಮೆಂಟ್ ಅಂತ ಕಾಣಿಸ್ತದೆ, ಇದನ್ನ AC ಅವರಿಗೆ ವಿಚಾರಣೆ. ಕಮಿಷನರು ಕೂಡ ಮಾತನಾಡಿದ್ದಾರೆ. ಬಹುಶಃ 2-3 ಪ್ಲೇಸ್ ತೋರಿಸಿದ್ದಾರೆ ಅವರು, ನೀವು ತೋರಿಸಿಲ್ಲ ಅಂತಾನೆ ಹೇಳ್ತಾರ. ಬಟ್ ಅವ್ರಿಗೆ ಈಗೇನ್ ಪ್ರಯಾರಿಟಿ ಇದೆ ಆಕ್ಚುಲಿ, ಈಗ ಎಸ್ ಸರ್ ರಿಜಿಸ್ಟರ್ ಒಂದು ಹೌದು ಏನು ಪ್ರಯಾರಿಟಿ ಇದೆ, ಪ್ರಯಾರಿಟಿ ಆನ್ ದ ಬೇಸ್ ನನಗೆ ಸೂಕ್ತವಾದಂಥ ಜಾಗ ಸಿಗ್ತಾ ಇಲ್ಲ ಅನ್ನೋದು ಅವ್ರು ಹೇಳ್ತಿರ್ತಕ್ಕಂಥ ಮಾತು. ಸೊ ಈಗ ತಾವು ತಾಲೂಕು ದಂಡಾಧಿಕಾರಿ ಆಗಿದ್ದೀವಿ, ಯಾವುದೇ ಈ ಒಂದು ಗೌರ್ನಮೆಂಟ್ ಎಂಟರ್ಪ್ರೈಸಸ್ ಕೆಲಸ ಕಾರ್ಯ ನಡಿಬೇಕಂದ್ರೂ ನಿಮ್ಮ ಒಂದು ಅಂಡರ್ಟೇಕಿಂಗಲ್ಲೇ ನಡೆಯುವಂಥ ಒಂದು ಅನುಪಸ್ಥಿತಿಯಲ್ಲಿ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ಸರ್ ನಾನು ಇಮಿಡಿಯೇಟ್ ಆಗಿ ಸರ್ವೆ ಅಂದರೆ ತಹಸೀಲ್ದಾರ್ ಅವರೇ ಕರೆದು ಸರ್ ಈ ಥರ ಇದೆ ನೀವು ಸೋಗಿಸ್ಕೊಳ್ಳಿ ಅನ್ನೋದೇನಾದ್ರು ನಮ್ಮ ಮುಂದೆ ಪ್ರಸ್ತಾವನೆ ಆಗ್ಬೋದು, ಬಿಲ್ಡಿಂಗ್ ಆದರೂ ಆಗ್ಬೋದು, ಇಲ್ಲ ಖಾಲಿ ಸೈಟ್ಸ್ ಆದ್ರೂ ಕೊಟ್ಟರೆ ನಾವು ಇಮಿಡಿಯೇಟ್ ಆಗಿ ಅದನ್ನು ಬಿಲ್ಡಿಂಗ್ ಕಟ್ಟಲಿಕ್ಕೆ ನಾವು ರೆಡಿ ಇದ್ದೀವಿ ಸರ್. ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸೂಕ್ತವಾದಂಥ ಮತ್ತು ಯೋಗ್ಯವಾದಂಥ ಜಾಗ, ಅಂದರೆ ಏನು ಅವ್ರ ಇಲಾಖೆ ಒಂದಷ್ಟು ಮಾನದಂಡಗಳಿದೆ, ಆ ಮಾನದಂಡಗಳಿಗೆ ಅನುಕೂಲವಾಗುವಂಥ ಒಳ್ಳೆ ವಾತಾವರಣ ಇರ್ತಕ್ಕಂಥ ಜಾಗ ಸಿಗ್ತಾ ಇಲ್ಲ. ನಾನಾಗೂ ಕೇಳಿದೆ, ಏನಾದರೂ ಶಾಸಕರ ಕಡೆಯಿಂದ ಏನಾದರೂ ನಿಮಗೆ ಅನುಕೂಲ ಆಗ್ತಾ ಇಲ್ಲ, ಅಥವಾ ತಹಸೀಲ್ದಾರ್ ಕಡೆಯಿಂದ ಏನಾದರೂ ನಿಮಗೆ ಸೂಕ್ತವಾದಂಥ ಲಭ್ಯತೆ ಕಲ್ಪಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಏನಾದ್ರು ಆಗ್ತಿಲ್ವಾ ಅನ್ನೋದು ನಾನು ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ಒಂದೆರಡು ತೋರಿಸಿದ್ದಾರೆ, ಇಲ್ಲ ಅಂತ ಅವ್ರೇನು ಹೇಳ್ತಾ ಇಲ್ಲ. ಸೊ ಅವ್ರು ಕೇಳ್ತಿರೋದು ಏನು ಅಂದರೆ ಇಮ್ಮಿಡಿಯೇಟಾಗಿ ನಮಗೆ ಒಂದು ವ್ಯವಸ್ಥೆ ನಾವು ಬಂದಿರತಕ್ಕಂಥದ್ದೇ. ನಾವು ಮಾನ್ಯ ಕಂದಾಯ ಸಚಿವರು ಬೈರೇಗೌಡರ ಹತ್ರ ಮಾತನಾಡಿದಾಗ ಇತ್ತೀಚೆಗೆ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ತಂದಿದ್ದಾರೆ ಸರ್. ಹೌದು, ಒಂದ್ಸಿರಿ ನಾಡಲ್ಲಿ ಗ್ರ್ಯಾಂಟ್ ಲ್ಯಾಂಡ್ ಇಶ್ಯೂ ತುಂಬ ಇದೆ ಸರ್. ಮೇ ಬಿ ಇದರಲ್ಲಿ ಇರೋದೇ ಅದು 90% ಏನಾದರೂ ಇವತ್ತು ಇಲ್ಲಿ ಕಂದಾಯ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಈ ನಿಮ್ಮದು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಬರುವಂಥದ್ದೇ ಗ್ರ್ಯಾಂಟ್ ಲ್ಯಾಂಡ್ ಇಶ್ಯೂನೇ ಮೇಜರ್ ಇಶ್ಯೂ HD ಕೋಟೆಲ್ ಅದೇ ಸರ್. ಈ ವಿಚಾರವಾಗಿ 16 ವರ್ಷಗಳಿಂದ ಈ ಸಮಸ್ಯೆ ಇದೆ ಸರ್. 16 ವರ್ಷ ಅಂತ ನಾನು ಮೇಲ್ನೋಟಕ್ಕೆ ಹೇಳ್ಬೋದು. ಬಹುಶಃ ಈ ತಾಲೂಕು ರಚನೆ ಆದಾಗಿಂದನೂ ಕೂಡ ಈ ದರ್ಖಾಸ್ತು ವಿಚಾರವಾಗಿ ಬಹಳ ಸಮಸ್ಯೆ ಇಲ್ಲಿ ತಾಂಡವಾಡ್ತಿದೆ. ಈ ವಿಚಾರವಾಗಿ ಒಂದು ಬಹಳ ಮಹತ್ವದ ಯೋಚನೆ ತಂದಿದ್ದಾರೆ. ಏನದು, ನನ್ನ ಭೂಮಿ ದರ್ಖಾಸ್ತು ಕೋಡಿ ಅಭಿಯಾನ ಅಂತೇಳಿ, ನನ್ನ ಭೂಮಿ ಅಂತೇಳಿ ಕಂದಾಯ ಇಲಾಖೆಯವರು ತಮಗೆ ಗೊತ್ತಿದೆ. ಅದನ್ನು ತಂದಿದ್ರೆ ಈ ನನ್ನ ಭೂಮಿ ಅಡಿಯಲ್ಲಿ ಏನು ಮೂಲ ಮಂಜೂರಾತಿದಾರರಿಗೇನೆ ಮಾಡಿಕೊಡ್ಬೇಕು ಅನ್ನೋ ಈ ಕೋಡಿ ಅಭಿಯಾನವನ್ನು ಮನೆ ಮನೆಗೆ ಕೋಡಿ ಅಂತೇಳಿ ನನ್ನ ಭೂಮಿ ಶೀರ್ಷಿಕೆ ಅಡಿಯಲ್ಲಿ ತಂದ್ರಲ್ಲ ಸರ್. ಈ ವಿಚಾರವಾಗಿ ತಾಲೂಕಿನಲ್ಲಿ ನಿಮ್ಮ ನೇತೃತ್ವದಲ್ಲಿ ಎಷ್ಟು ಜನಕ್ಕೆ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡಿದ್ದಾರೆ ಸರ್? ಎಷ್ಟು ಅರ್ಜಿದಾರರು ಇನ್ನೂ ಲೈನ್ ಸಿಸ್ಟಮ್ ಅಲ್ಲಿ ಇದ್ದಾರೆ ಸರ್? ಅಲ್ಲ, ಸಾಗುವಳಿ ಚೀಟಿ ಅಂತಂದ್ರೆ ಅದು ಬೇರೆ ಸರ್. ತಾವ್ ಹೇಳ್ತಿರ್ತಕ್ಕಂಥದ್ದು ಕೋಡಿ ಬೇರೆ ಸರ್. ಕೋಡಿ, ದುರಸ್ತಿ ಕೋಡಿ. ದುರಸ್ತಿ ಕೋಡಿ ನಮ್ಮಲ್ಲಿ 442 ಸರ್ಕಾರಿ ನಂಬರ್ಸ್ ಇತ್ತು. 442ರಲ್ಲಿ ಇವಾಗ 20 ಮಾತ್ರ ನಮ್ಮ ಹತ್ರ ಬಾಕಿ ಇದೆ. 20 ಎಲ್ಲಾನು 1 to 5 ಮಾಡಿ ನಾವು ADLR ಕಳಿಸ್ಬಿಡ್ತೀವಿ ಸರ್. ADLR ಅವರು ದುರಸ್ತಿ ಮಾಡಿ ನಮಗೆ ಕಳಿಸ್ತಾರೆ ಸರ್. ಆಯ್ತಾ ಸರ್? ಈಗ ನಮ್ದು 20 ಮಾತ್ರ ಬಾಕಿ ಇದೆ. 20 ಯಾವ್ದು ಬಾಕಿ ಇದೆ ಅಂತಂದ್ರೆ, ಕೆಲವೊಂದು 5,000 ಎಕರೆ ಇದೆ. ಅದು 5,000 ಎಕರೆ 4,500 ಎಕರೆ RTC ಇದ್ರೆ, ಅಲ್ಲ ಆಕಾರ ಬಂದಲ್ಲಿದ್ರೆ RTC ನಲ್ಲಿ 8,000 ಓಡ್ತಾ ಇದೆ. ಮೀನ್ಸ್ ಡಬ್ಲಿಂಗ್ ಆಗ್ತಾ ಇದೆ ಅಂತ. ಯಾಕಾಗುತ್ತೆ ಅಂತಂದ್ರೆ ನಾನು ಹೇಳಿದೆ, ಫಸ್ಟ್ ನನಗೆ ಮಂಜೂರಾಯ್ತು. ನನಗೆ ಮಂಜೂರಾದ ನಾನೇ ಮಾಡಿದೆ, ಒಂದು 10 ವರ್ಷ ಆದ್ಮೇಲೆ ನಾನು ಬೇರೆಯವರಿಗೆ ಮಾರ್ಬಿಟ್ಟೆ. ಬೇರೆಯವ್ರಿಗೆ ಮಾರಿದಾಗ ಏನಾಯ್ತು, ಅವ್ರ ಹೆಸರು RTC ಓಡ್ತು, ನನ್ನ ಹೆಸರು RTC ಓಡ್ತು. ನನಗೆ ಮಂಜೂರಾಗಿರೋದು 4 ಎಕರೆ. ಅವಾಗ ಲಾಸ್ಟಿಗೆ ಮಾರ್ದಾಗ ಎಷ್ಟಾಯ್ತು, 8 ಎಕರೆ ಆಯ್ತು. ದರ್ಖಾಸ್ತು ಮಾಡಬಾರ್ದು 15 ವರ್ಷ ಅಂತಿದೆಯಲ್ಲ ಸರ್. ಕೆಲವೊಂದು ಕಂಡೀಷನ್ಸ್ ಗಳೆಲ್ಲ ಇದಾವೆ ಸರ್ ಅದರಲ್ಲಿ.